ಇಷ್ಟು ದಿನ ಸಿದ್ದರಾಮಯ್ಯ ಬಣ, ಡಿ ಕೆ ಶಿವಕುಮಾರ್ ಬಣ ಅಂತ ಬಣ ರಾಜಕೀಯ ಒಂದಾಗಿತ್ತು. ಆದರೆ ಈಗ ಹೊಸ ಹೊಸ ಆಯಾಮಗಳು, ಹೊಸ ಹೊಸ ಲೆಕ್ಕಾಚಾರಗಳು, ಹೊಸ ಹೊಸ ಪರ್ಯಾಯ ನಾಯಕತ್ವ ಹುಟ್ಟುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆಂದರೆ ಇಷ್ಟು ದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಈ ಥರ ಮಾತುಗಳು ಮಾತ್ರ ಕೇಳಿಬರ್ತಾ ಇತ್ತು. ಆದರೆ ಈಗ ದಲಿತ ಮುಖ್ಯಮಂತ್ರಿಯ ಕೂಗು ಮತ್ತೊಮ್ಮೆ ತುಂಬ ಮುನ್ನೆಲೆಗೆ ಬಂದಿದೆ. ಜೊತೆಗೆ ವ್ಯವಸ್ಥಿತವಾಗಿ ಮುನ್ನೆಲೆಗೆ ಬಂದಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟಾಕಿದೆ. ಯಾಕೆ ಈಗ ದಲಿತ ಮುಖ್ಯಮಂತ್ರಿಯ ಕೂಗು ಬಂದಿದೆ, ಇದರ ಹಿಂದೆ ಇರುವಂಥ ಲೆಕ್ಕಾಚಾರ ಏನು, ಅದನ್ನು ಈ ಸ್ಟೋರಿಯಲ್ಲಿ ಹೇಳ್ತೀನಿ ನೋಡಿ. ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಅಂತ ರಾಜ್ಯದಲ್ಲಿ ಅದಕ್ಕೆ ಅವಕಾಶಗಳು, ಸನ್ನಿವೇಶ ಬರಬೇಕು. ದಲಿತರನ್ನೇ ಕಾಂಗ್ರೆಸ್ಸಿನ ಬೆನ್ನೆಲುಬು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನ ಬೆನ್ನೆಲುಬು ಕಳ್ಕೊಂಡು ಪಕ್ಷ ಬಲವಾಗಿರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೆನ್ನೆಲುಬನ್ನು ಬಲಪಡಿಸಬೇಕು ಅಂದ್ರೆ ಆ ಥರ ತೀರ್ಮಾನ ಆಗಬೇಕಾಗುತ್ತೆ. ಒಂದಿನ ಆ ತೀರ್ಮಾನ ಬರುತ್ತೆ. ಸಚಿವ ಮಹದೇವಪ್ಪ ಬಾಯಿಂದ ಬಂದಿರೋ ದಲಿತ ಮುಖ್ಯಮಂತ್ರಿ ಮಾತುಗಳು ಹಾಗೆ ಸುಮ್ಮನೆ ಅಂತೂ ಬಂದಿಲ್ಲ, ಅಥವಾ ಇದೊಂದು ಬಾಯಿ ಮಾತಿನ ಹೇಳಿಕೆ ಖಂಡಿತ ಅಲ್ಲ. ಅಧಿಕಾರ ಹಂಚಿಕೆ ವಿಷಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೇ ನಾಯಕರು ಈ ಮಾತುಗಳನ್ನ ಹೇಳ್ತಿರೋದು ಹೊಸ ಫಾರ್ಮುಲಾದ ಭಾಗ ಅನ್ನೋದು ಇಂದಿನ ಸ್ಟೋರಿಯ ಸೀಕ್ರೆಟ್. ಬಿಟ್ಟು ಹೋಗಿರೋ ಒಂದೊಂದೇ ಚುಕ್ಕೆಯನ್ನ ನಾಯಕರ ಹೆಜ್ಜೆ ಜಾಡನ್ನ ಹಿಡಿದು ಜೋಡಿಸಿದ್ರೆ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಹೊಸ ಆಟಕ್ಕೆ ಸಜ್ಜಾಗಿರೋ ಕೈಪಡೆಯ ನಾಯಕರ ರಹಸ್ಯ ಭೇದಿಸೋಣ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಮುಖ್ಯಮಂತ್ರಿ ಪುತ್ರ ಡಾಕ್ಟರ್ ಯತೀಂದ್ರ ನಮ್ಮಪ್ಪ 5 ವರ್ಷ ಸಿಎಂ ಎಂದಾಗ ಮಹದೇವಪ್ಪ ಸೇರಿ ಹಲವು ನಾಯಕರು ಅಹುದು ಅಂತ ಬಹುಪರಾಕ್ ಹಾಕಿದ್ರು. ಹೀಗಿದ್ದಾಗ ಅದೇ ಮಹದೇವಪ್ಪ ಈಗ ದಲಿತ ಸಿಎಂ ಆಗ್ಲೇಬೇಕು ಅಂತ ಹಕ್ಕೊತ್ತಾಯ ಮಂಡಿಸಿರೋದು ಹೊಗೆಯಾಡ್ತಿರೋ ಹೊಸ ರಾಜಕೀಯ ರಸಾಯನದ ಪ್ರಯೋಗ, ಅರ್ಥಾತ್ ಪರ್ಯಾಯ ನಾಯಕತ್ವದ ಭಾಗ. ಹಾಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಿರೋ ಸಿದ್ದರಾಮಯ್ಯ ಆಟೋ ಪೈಲಟ್ ಮೋಡ್ಗೆ ಜಾರಿದ್ದಾರೆ. ಇದನ್ನ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರೇ ಸಿಎಂ ಹಿಂದಿನಂತಿಲ್ಲ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಹೀಗಾಗಿ ತಮ್ಮ ರಾಜಕೀಯದ ಭವಿಷ್ಯಕ್ಕಾಗಿ ಪರ್ಯಾಯ ನಾಯಕತ್ವಕ್ಕೆ ಪಟ್ಟ ಕಟ್ಟಲು ಚಿಂತನೆ ಆರಂಭವಾಗಿದೆ. ಸತೀಶ್ ಜಾರಕಿಹೊಳಿ ಈ ಪ್ರಯೋಗದ ಸಂಚಾಲಕರಾಗಿದ್ರೆ, ಪರಮೇಶ್ವರ್ ನಾಯಕತ್ವದ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ಮಹದೇವಪ್ಪ, ರಾಜಣ್ಣ, ಜಮೀರ್ ಸೇರಿದಂತೆ ಇತರರು ಈ ಹೊಸ ಬೋರ್ಡ್ನ ಸದಸ್ಯರು. ಇದರ ಭಾಗವಾಗಿ ಸತೀಶ್ ಜಾರಕಿಹೊಳಿ ನಮ್ ತಂಡಕ್ಕೊಂದು ಅವಕಾಶ ಕೊಡಿ ಅಂತ ಹೈಕಮಾಂಡ್ ಮುಂದೆ ಸಂಖ್ಯೆ ಸಮೇತ ದಾವೆ ಮಂಡಿಸೋದಕ್ಕೆ ದೆಹಲಿಗೆ ತೆರಳಿದ್ರು. ಸಿಎಂ ಹಾಗೂ ಡಿಸಿಎಂ ನಡುವಿನ ಹಗ್ಗಜಗ್ಗಾಟದ ನಡುವೆ ಅಹಿಂದದ ಭವಿಷ್ಯ ನಾಯಕತ್ವ ಬೆಳೆಸಿ ಅನ್ನೋ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಹಾಗೂ ಸರ್ಕಾರದಲ್ಲಿ ಪ್ರಮುಖ ಪಾತ್ರದ ನಿರ್ವಹಣೆಯ ಮಾತನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮ ಟ್ವೀಟ್ ನಲ್ಲಿ ದಲಿತ ನಾಯಕರು ಸಿಎಂ ಆಗೋದಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅನ್ನೋ ಅಂಶವನ್ನ ಉಲ್ಲೇಖಿಸಿದ್ದು ವಿಶೇಷವಾದ್ರೆ, ಈ ಟ್ವೀಟ್ ಬಳಿಕ ಮಹದೇವಪ್ಪ ದಲಿತ ಸಿಎಂ ವಿಚಾರ ಮಂಡನೆ ಮಾಡಿದ್ದಾರೆ. ಇದು ಪ್ಲಾನ್ ಅಂತ ಹೇಳಲಾಗದಿದ್ರು ಒಂದಕ್ಕೊಂದು ಲಿಂಕ್ ಖಂಡಿತ ಇದೆ. ಹಾಗಾದ್ರೆ ಆ ಲಿಂಕ್ ಏನು? ಕಾಂಗ್ರೆಸ್ ಮನೆಯ ಕುರ್ಚಿ ಆಟದಲ್ಲಿ ಡಿ ಕೆ ಶಿವಕುಮಾರ್ ಮೊದಲ ದಾವೇದಾರ. ಕುರ್ಚಿ ಬದಲಾವಣೆ ವಿಚಾರ ಬಂದಾಗ ಇದು ಏಕಪಕ್ಷೀಯವಾಗಿ ಹಸ್ತಾಂತರವಾಗುತ್ತೆ ಅಂತ ಹೇಳೋಕ್ ಸಾಧ್ಯವಿಲ್ಲ. ಆಗ ಮಾತುಕತೆ ಆರಂಭವಾದ್ರೆ ಸಿದ್ದರಾಮಯ್ಯ ಪರ್ಯಾಯ ಹೆಸರು ಪ್ರಸ್ತಾಪಿಸೋ ಸಾಧ್ಯತೆನೇ ಹೆಚ್ಚು. ಆಗ ಮುಂದಿನ ಬದಲಾವಣೆ ಬಂದಾಗ ದಲಿತ ಹೆಸರು ಮುಂದಿಡೋ ಸಾಧ್ಯತೆ ಇದೆ. ಆಗ ಪರಮೇಶ್ವರ್ ಹೊಸ ಮುಖವಾಗಿ ಎಮರ್ಜ್ ಆಗಲೂಬಹುದು. ಅದರ ಟೆಸ್ಟ್ ಅಂಡ್ ಟ್ರಯಲ್ ಎಂಬಂತೆ ಈ ಹೇಳಿಕೆಗಳು ಬರತೊಡಗಿವೆ. ಆದ್ರೆ ಪರಮೇಶ್ವರ್ ಮಾತ್ರ ಎಲ್ಲವನ್ನೂ ಡೌನ್ ಪ್ಲೇ ಮಾಡ್ತಾ ಬೀಸೋ ಕಲ್ಲುಗಳಿಂದ ತಪ್ಪಿಸ್ಕೊಳ್ಳೋ ಜಾಣ್ಮೆಯ ಆಟವನ್ನ ಆಡ್ತಿದ್ದಾರೆ. ಎಲ್ಲ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಚರ್ಚೆ ಆಗದೆ ಎಲ್ಲ ರೀತಿಯ ಚರ್ಚೆ ಆಗ್ತದೆ. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ. ಅವರೆಲ್ಲ ಅವರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡ್ಲಿಕ್ಕಾಗಲ್ವಲ್ಲ. ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿಗಳು ಇದ್ದಾರೆ. ಇನ್ನು ಆಟ ಇಷ್ಟಕ್ಕೆ ನಿಲ್ಲಲ್ಲ. ಪರಮೇಶ್ವರ್ ಪರ್ಯಾಯ ಹೆಸರಾಗಿ ಹೊರಹೊಮ್ಮಿದ್ರೆ ಕೇಂದ್ರದಲ್ಲಿರೋ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬೇ ಬಿಡ್ತಾರೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ರಾಜಕಾರಣದ ಲೆಕ್ಕಾಚಾರ ಇದಕ್ಕೆ ಕಾರಣವಾಗಬಹುದು. ಆಗ
ನಾಯಕರು ಯಾರು ಅಂತ ಹುಡುಕಿದ್ರೆ ಸತೀಶ್ ಜಾರಕಿಹೊಳಿ ಡಾರ್ಕ್ ಹಾರ್ಸ್ ಆಗಿ ಮುನ್ನೆಲೆಗೆ ಬರಬಹುದು. ಹೀಗಾಗಿ ಸಿದ್ದರಾಮಯ್ಯರ ಅಹಿಂದ ನಾಯಕತ್ವವನ್ನ ಮುನ್ನಡೆಸೋ ಮಾತನ್ನ ಸತೀಶ್ ಆಗಾಗ ಹೇಳ್ತಲೇ ಇರ್ತಾರೆ. ಇದು ಕೈಮನೆಯೊಳಗಿನ ಲೆಕ್ಕಾಚಾರ ಅಷ್ಟೇ. ಅತ ದಲಿತ ನಾಯಕರ ಆಟ ತಿಳಿದಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಾತುಗಳು ಬಂದಾಗ್ಲೆಲ್ಲ ಯಾವುದೇ ಹೇಳಿಕೆ ಕೊಡದೆ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದಾರೆ. ಮುಂದೆ ಉರುಳಿಸೋ ದಾಳಕ್ಕಿಂತ ಹಿಂದೆ ಕೊಡೋ ಏಟೆ ಉತ್ತಮ ಅನ್ನೋ ರಾಜಕೀಯ ತಂತ್ರಗಾರಿಕೆ ಅವರದ್ದು. ಕಾಲಕ್ಕೆ ದಲಿತ ಕೂಗು ಬಂದಾಗ್ಲೆಲ್ಲ ತೆರೆಮರೆಯಲ್ಲಿ ಪರಿಸ್ಥಿತಿ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಈಗ ಮಹದೇವಪ್ಪ ಮಾತಿಗೂ ದೊಡ್ಡ ನಮಸ್ಕಾರ ಅಂತಿದ್ದಾರೆ. ಮಹದೇವಪ್ಪ ಅವರು ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ತಿರುವಂತದ್ದು ಸರ್. ದಲಿತರ ಸಿಎಂ ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಮಹದೇವಪ್ಪ ಅವರು ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ತಿರುವಂತದ್ದು ಸರ್. ದಲಿತರ ಸಿಎಂ ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಈ ಬೆಳವಣಿಗೆ ನಡುವೆ ಕುಮಟಾದಲ್ಲಿದ್ದ ಸಚಿವ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಉಸ್ತುವಾರಿ ಸುರ್ಜೇವಾಲಾ ಕರೆ ಮಾಡಿ ಮಾತನಾಡಿದ್ದಾರೆ. ಸತೀಶ್, ನೀವು ಡಿಸಿಎಂ ಡಿಕೆ ಜೊತೆ ಮಾತಾಡಿ, ನಾನು ಮಾತಾಡ್ತೀನಿ ಅಂತ ಸತೀಶ್ ಹೇಳಿದ್ದು ಈ ದಿನದ ಪವರ್ಫುಲ್ ರಾಜಕೀಯದ ವಿಷಯ. सर बोलिए। ठीक है करके ऑलरेडी डीसीएम साहब ने बताया सर, डीसीएम साहब ने बताया सर, मैं बात करता हूँ. ಕೈಮನೆಯ ಕುರ್ಚಿ ಕಣ್ಣಾ ಮುಚ್ಚಾಲೆ ಈಗ ಅವ್ರ ಬಿಟ್ ಇವ್ರನ್ ಬಿಟ್ ಅವ್ರು ಯಾರು ಅನ್ನೋ ಆಟಕ್ಕೆ ಬಂದಿದೆ. ಅತ ಅವಲಕ್ಕಿ ಪವಲಕ್ಕಿ ಅಂತ ಡಿಸಿಎಂ ಟೀಮ್ ಟೈಮ್ ನೋಡ್ತಾ ಇದ್ರೆ ಇತ ದಲಿತ ನಾಯಕರು ಮೇಣ ಕಾಂಚಾಣ ಅಂತ ತಿರುಮಂತ್ರ ಹಾಕ್ತಿದ್ದಾರೆ. ಪ್ರಮೋದ್, ಟಿವಿ9 ಬೆಂಗಳೂರು.